ರೂಪಕ ನಾರಿ ಶಕ್ತಿ ಕನ್ನಡದ ಶಕ್ತಿ. ರಚನೆ ಡಾಕ್ಟರ್ ಗೀತಾ ಪಾಟೀಲ್ ಕಲಬುರ್ಗಿ. ಕೇಳಿ ರೂಪಕ ನಾರಿ ಶಕ್ತಿ ಕನ್ನಡದ ಶಕ್ತಿ. ಕನ್ನಡ ತಾಯಿ ಭುವನೇಶ್ವರಿ, ಕನ್ನಡ ಜನನಿ ರಾಜೇಶ್ವರಿ, ಕನ್ನಡ ಬಾರದ ಈ ಜನರಿಂದ ಕನ್ನಡವನ್ನು ನೀ ಉಳಿಸಮ್ಮ. ಸ್ತ್ರೀ ಆದಿಯಿಂದಲೂ ಸೃಷ್ಟಿಯ ಮೂಲವಾಗಿದ್ದಾಳೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಅವಳದೇ ಆದ ಗೌರವ, ಸ್ಥಾನಮಾನ. ಅವಿನಾಶಿ ಸಂಜೀವಿನಿಯಾದ ಹೆಣ್ಣು ಸ್ತ್ರೀ, ಮಹಿಳೆ, ವನಿತೆ, ವಿಶಿಷ್ಟ ಶಕ್ತಿಗಳ ಸಂಗಮ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ, ಆತ್ಮಸ್ಥೈರ್ಯ, ಆತ್ಮಗೌರವ, ಭೂಮಿ ತೂಕದ ಸಹನೆ, ತಾಳ್ಮೆಯುಳ್ಳ ಸ್ತ್ರೀಯರಿಗೆ ಒಂದು ಜೀವವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ ಎಂದಾದರೆ ಖಂಡಿತವಾಗಿ ಅವಳಲ್ಲಿ ಅನಂತವಾದ ದಿವ್ಯ ಪ್ರಬಲ ಶಕ್ತಿ ಇದೆ ಎಂದರ್ಥ. ಹಾಗಾಗಿ ಮಹಿಳಾ ಶಕ್ತಿ ಎಂಬ ಪದ ತೂಕದ ಅರ್ಥವನ್ನ ಕೊಡುತ್ತದೆ. ಒಂದು ಕಾಲದಲ್ಲಿ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆ ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಪುರುಷನಿಗೆ ಸಮಾನವಾಗಿ ನಿಂತಿದ್ದಾಳೆ. ಮಹಿಳೆ ತಾನು ಕಾಲಿಟ್ಟ ಕ್ಷೇತ್ರದಲ್ಲಿ ತನ್ನ ಹೆಜ್ಜೆಯಲ್ಲಿ ಮೆಟ್ಟುತ್ತಾ ಆಕಾಶದಲ್ಲಿ ಹಾರಾಡುವಳು, ಸಾಗರ ಈಜುವಳು, ರಣರಂಗದಲ್ಲಿ ಹೋರಾಡುವಳು, ದುಷ್ಟರನ್ನು ತಿದ್ದುವಳು, ಜೀವ ಕೊಡುವಳು, ಜೀವ ಉಳಿಸುವಳು, ಅನ್ಯಾಯ ಅನಾಚಾರ ತಡೆಯುವಳು, ನ್ಯಾಯ ಕೊಡಿಸುವಳು, ದೇಶ ಆಳುವಳು, ಎಲ್ಲಕ್ಕೂ ಮಿಗಿಲು ನಮಗೆ ಜನ್ಮ ನೀಡುವಳು. ಮಾಂಸದ ಮುದ್ದೆಯಂತಹ ನಮ್ಮನ್ನು ತಿದ್ದಿ ತೀಡಿ ಬದುಕಲು ಕಲಿಸುವಳು. ಎಲ್ಲ ಕಷ್ಟ ಅನಿಷ್ಟ ಕನಿಷ್ಠಗಳನ್ನು ಮೆಟ್ಟಿ ನಿಂತು ಮಹಿಳೆ ಇಂದು ಜಾಗತಿಕ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ನಿಂತಿರುವವಳು. ಇದು ನಿಜವಾಗಿಯೂ ಅದ್ಭುತವಲ್ಲದೆ ಮತ್ತೇನು ಅಲ್ಲವೇ? ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಹೌದು, ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನವಾಗಿ ಬೆಳೆದು ನಿಂತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದ ಹಾಗೂ ಕನ್ನಡದ ವನಿತೆಯರು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ. ನಮ್ಮ ನಾಡಿನಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯ ಹಾದಿಯಲ್ಲಿರುವ ಅನೇಕ ಮಹಿಳೆಯರಿದ್ದಾರೆ. ನಮ್ಮ ಭವ್ಯ ಕನ್ನಡ ನಾಡು ನುಡಿಯ ಹಿರಿಮೆಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿರುವ ಯಶಸ್ಸು ಮಹಿಳೆಯರ ಪಾಲಿಗೆ ಸಂದಿದೆ. ನಾರಿ ಶಕ್ತಿ ಕನ್ನಡದ ಶಕ್ತಿಯಾಗಿ ಅನಾವರಣಗೊಂಡಿದೆ. ಕನ್ನಡ ನಾಡಿನಲ್ಲಿ ವೀರೋಚಿತ ಮಹಿಳೆಯರ ದೇಶ ಸೇವೆ, ನಾಡಾಭಿಮಾನ ಸ್ತುತ್ಯಾರ್ಹವಾದುದು. ಉಳ್ಳಾಲದ ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಚಾಂದ್ ಬೀಬಿ, ಕಿತ್ತೂರು ಚೆನ್ನಮ್ಮ ಮುಂತಾದವರ ಕೆಚ್ಚೆದೆಯ ಸ್ವಾತಂತ್ರ್ಯ ಪ್ರೇಮ, ನಾಡ ಪ್ರೀತಿ ಅಪೂರ್ವವಾದದ್ದು. ಪರಕೀಯರು ತಮ್ಮ ಆಡಳಿತದ ಸಂಸ್ಥಾನಗಳ ಮೇಲೆ ದಾಳಿ ಮಾಡಿದಾಗ ಜೀವದ ಹಂಗು ತೊರೆದು ತಮ್ಮ ನಾಡಿನ ಪ್ರಜೆಗಳ ರಕ್ಷಣೆಗಾಗಿ ಹೋರಾಡಿದ ಶೂರೆಯರು ಇವರೆಲ್ಲ. ಪ್ರಾಚೀನ ಹಾಗೂ ಅತ್ಯಂತ ಸಂಪದ್ಭರಿತವಾದ ನಮ್ಮ ಕನ್ನಡ ಭಾಷಾ ಲೋಕಕ್ಕೆ ಮಹಿಳೆಯರ ಕೊಡುಗೆ ಅಪಾರವಾದುದು. ಸಾಮಾನ್ಯವಾಗಿ ಎಲ್ಲರಿಗೂ ಅತಿ ಹೆಚ್ಚು ವಿಭಿನ್ನವೆನಿಸುವ ನಮ್ಮ ಜಾನಪದ ಸಾಹಿತ್ಯದಲ್ಲೂ ಮಹಿಳಾ ಗುಂಪಿದೆ. ಈ ಕನ್ನಡತಿಯರು ಅನುಭವದಿಂದ ಕಂಡುಕೊಂಡ ಗಂಡು ಹೆಣ್ಣುಗಳ ಸಮಾನತೆಯನ್ನು ಸಾರುತ್ತಾ ತಾರತಮ್ಯತೆಯನ್ನು ಪ್ರಶ್ನಿಸುವ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ಜಾನಪದದ ತಾಯಂದಿರು ಹಾಡು ಹಾಡುತ್ತಲೇ ದೈವ ಭಕ್ತಿಯನ್ನು, ಆಧ್ಯಾತ್ಮ ತತ್ವಗಳನ್ನು ಲೀಲಾಜಾಲವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಕನ್ನಡದ ನೆಲ ಭಕ್ತಿ ಚಳುವಳಿಯ ವೈಚಾರಿಕತೆಯ ಕಿಡಿ ಹೊತ್ತಿಸಿದ ನೆಲ. ಶರಣ ಹಾಗೂ ದಾಸ ಪರಂಪರೆಗಳೆರಡೂ ತಮ್ಮದೇ ಶೈಲಿಯಲ್ಲಿ ಭಕ್ತಿ ವೈಚಾರಿಕತೆಯನ್ನು ಹರಡಿ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಸಾಮಾಜಿಕ ಕ್ರಾಂತಿಯನ್ನೂ ಉಂಟು ಮಾಡಿದವು. ನಮ್ಮ ನಾಡಿನಲ್ಲಿ ಹಲವಾರು ಮಹಿಳಾ ಕವಯತ್ರಿಗಳ ಅನುಭವಿಗಳ ಉದಯವಾಯಿತು. ದಾಸ ಹಾಗೂ ಶರಣ ಪರಂಪರೆಗಳೆರಡರಲ್ಲೂ
ಮಹಿಳೆಯರು ಭಕ್ತಿ ಸಾಹಿತ್ಯ ರಚಿಸತೊಡಗಿದರು. ಮೊಲೆ ಮುಡಿಯಿದ್ದುದೆ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ. ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ, ಏತರ ಹೆಣ್ಣಾದಡು ಮಧುರವೇ ಕಾರಣ. ಅಂತಹ ಆಧ್ಯಾತ್ಮ ಸಾಧಕಿಯರ ಪಟ್ಟಿಯಲ್ಲಿ ಪ್ರಮುಖವಾದವರು 12ನೆಯ ಶತಮಾನದ ಪೂರ್ವದಲ್ಲಿ, ಅಂದರೆ ಸುಮಾರು 1100ರಲ್ಲಿದ್ದಳೆಂದು ಭಾವಿಸಲಾಗಿರುವ ಕಂತಿ ಕನ್ನಡದ ಪ್ರಪ್ರಥಮ ಕವಯಿತ್ರಿ. ಈಕೆಗೆ ಅದ್ಭುತ ಕವಿತಾ ಸಾಮರ್ಥ್ಯವಿತ್ತೆಂದು, ಅಭಿನವ ವಾಗ್ದೇವಿ, ಆದಿಕವೀಶ್ವರಿ ಇತ್ಯಾದಿ ಬಿರುದುಗಳಿದ್ದವೆಂದು, ಕಂತಿ ಹಂಪನ ಸಮಸ್ಯೆಗಳು ಎಂಬ ಕೃತಿಯನ್ನು ಬರೆದಿರುವಳೆಂದು ತಿಳಿದುಬರುತ್ತದೆ. 12ನೆಯ ಶತಮಾನದಲ್ಲಿ ಮೊದಲ ಬಾರಿಗೆ ಅನೇಕ ಮಹಿಳೆಯರು ಸಾಹಿತ್ಯ ಸೃಷ್ಟಿಗೆ ಹಾಗೂ ಸಾಂಸ್ಕೃತಿಕ ಬದಲಾವಣೆಗೆ ಸ್ಪಂದಿಸಲಾರಂಭಿಸಿದರು. 12ನೆಯ ಶತಮಾನದ ವಚನಕಾರ್ತಿ ಶರಣೆ ಅಕ್ಕಮಹಾದೇವಿ, ಬಸವಣ್ಣನವರ ವಿಚಾರ ಪತ್ನಿ ನೀಲಾಂಬಿಕೆ, ಶರಣೆ ಗೊಗ್ಗವ್ವೆ, ಆಯ್ದಕ್ಕಿ ಲಕ್ಕಮ್ಮ, ಸೂಳೆ ಸಂಕವ್ವ, ಅಕ್ಕಮ್ಮ, ರೇಮವ್ವೆ, ಲಕ್ಷ್ಮಮ್ಮ, ಬೊಂತಾದೇವಿ, ಉರಿಲಿಂಗ ಪೆದ್ದಿಯ ಪತ್ನಿ, ಕಾಳವ್ವೆ, ಕೇತಲದೇವಿ ಇವರೆಲ್ಲ ತಮ್ಮ ವಚನಗಳ ಮೂಲಕ ಇಡೀ ಸ್ತ್ರೀ ಸಮೂಹದ ವಿಕಾರ ವಿಚಾರಗಳನ್ನು ಪ್ರಕಟಿಸಿದ ಕವಿಯತ್ರಿಯರು. ವೈರಾಗ್ಯ ನಿಧಿ ಕವಯಿತ್ರಿ ಅಕ್ಕ ಮಹಾದೇವಿಯ ಸುಮಾರು 434 ವಚನಗಳು ಹಾಗೂ ಹಲವು ಹಾಡುಗಳು ದೊರೆತಿವೆ, ವಿಶ್ವ ಪ್ರಸಿದ್ಧವಾಗಿವೆ. ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ. ಅದೇ ರೀತಿ ಶರಣೆ ಮುಕ್ತಾಯಕ್ಕ ವಚನ ಸಾಹಿತ್ಯ ಹಾಗೂ ಶರಣ ಪರಂಪರೆಯ ಮುಕುಟಪ್ರಾಯೆ ಇವಳು. ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. 17ನೆಯ ಶತಮಾನದಲ್ಲಿಯೇ ಕೇಳುವ ಧೈರ್ಯ ತೋರಿದಾಕೆ ಸಂಜೆಯ ಹೊನ್ನಮ್ಮ. ಹದಿಬದೆಯ ಧರ್ಮ ಎಂಬ ಸಾಂಗತ್ಯ ಕಾವ್ಯದ ಕರ್ತೃ ಹೊನ್ನಮ್ಮ. ಕುವರನಾದೊಡೆ ಬಂದ ಸಿರಿಯೇನದರಿಂದ, ಕುವರಿಯಾದೊಡೆ ಕುಂದೇನು ಎಂದು ಕೇಳುತ್ತಾಳೆ. ಇಂತಹ ಸಂವೇದನಾಶೀಲ ಮಹಿಳೆಯರ ದೊಡ್ಡದೊಂದು ಯಾದಿಯೇ ನಮ್ಮ ಮುಂದಿದೆ. ಕಲಬುರಗಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಜಯಶ್ರೀ ದಂಡೆ ಅವರು ವಚನಕಾರ್ತಿಯರ ಕೊಡುಗೆಯ ಬಗ್ಗೆ ಹೀಗೆ ಹೇಳುತ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಗ್ರಂಥಸ್ಥ ಸಾಹಿತ್ಯಕ್ಕೆ ಬುನಾದಿಯಾಗಿ ಹುಟ್ಟಿದ್ದು ಮೌಖಿಕ ಸಾಹಿತ್ಯ. ಜಾಗತಿಕ ಎಲ್ಲ ಭಾಷೆಗಳಿಗೂ ಇದು ಅನ್ವಯಿಸುತ್ತದೆ. ಮೌಖಿಕ ಸಾಹಿತ್ಯದಲ್ಲಿ ಸಿಂಹಪಾಲು ಮಹಿಳೆಯರಿಗೆ ಸಂದರೆ, ಶಿಷ್ಟ ಸಾಹಿತ್ಯದಲ್ಲಿ ಬೆರಳೆಣಿಕೆಯಲ್ಲಿ ಕಾಣಿಸಿಕೊಳ್ಳುವಷ್ಟು ಮಾತ್ರ ಅವಕಾಶ ಸಿಕ್ಕಿತ್ತು. ನಮ್ಮ ಪ್ರತಿಭೆ ಅವಕಾಶಕ್ಕಾಗಿ, ಆಶ್ರಯಕ್ಕಾಗಿ, ಒಲಿಸುವುದಕ್ಕಾಗಿ ಸೀಮಿತಗೊಂಡು ಕಾಯುತ್ತಾ ಕುಳಿತುಕೊಳ್ಳುವಂತಹದ್ದಲ್ಲ ಎಂಬುದನ್ನು ಶಿವಶರಣೆಯರು ತಮ್ಮ ವಚನ ರಚನೆಯ ಮೂಲಕ ತೋರಿಸಿದರು. ಕನ್ನಡ ಭಾಷೆಗೆ ಸ್ವತಂತ್ರ ಅಸ್ತಿತ್ವವನ್ನು ತಂದುಕೊಟ್ಟರು. ಕನ್ನಡ ಭಾಷೆಗೆ ಕನ್ನಡತನದ ಸಂಸ್ಕಾರವನ್ನು ಕೊಟ್ಟಿದ್ದು ಸ್ಮರಣೀಯ. ಕನ್ನಡಕ್ಕೆ ಕಸುವಿರುವುದು ಹೊಗಳಿಕೆ, ತೆಗಳಿಕೆ, ಬಣ್ಣದ ಮಾತಿನಲ್ಲಿ ಅಲ್ಲ, ಅಂತರಂಗದ ಪರಿಶುದ್ಧಿಯಲ್ಲಿ. ಕನ್ನಡವನ್ನು ಅನ್ಯ ಭಾಷಾ ಕೊಡುಕೊಳ್ಳುವಿಕೆಯ ದಾಸ್ಯದಿಂದ ಬಿಡುಗಡೆಗೊಳಿಸಿದರು. ಶರಣೆಯರು ಕನ್ನಡವನ್ನು ಜ್ಯೋತಿಯಂತೆ ಬೆಳಗಿ ಕೊಡುವ ಮೂಲಕ ಕನ್ನಡ ಭಾಷೆಗೆ ಹೊಸ ಚೈತನ್ಯ ತುಂಬಿದರು. ತನ್ನ ಶಬ್ದ ಹೊಗಳಿದಲ್ಲದೆ ಸೈರಿಸದು ಎಂಬ ಭಾವದಿಂದ ಹೊರಬಂದು ಆತ್ಮಸ್ತುತಿಯ ಪ್ರತಿಷ್ಠೆಯಿಂದ ಬಿಡಿಸಿಕೊಂಡು ಕನ್ನಡ ಸಾಹಿತ್ಯ ಸೃಷ್ಟಿಗೆ ಅನಾವರಣಗೊಂಡ ಆಸ್ಥಾನದ ಹಂಗಿನಿಂದ ಹೊರಗುಳಿದು ಕನ್ನಡದ ಅರಿವಿನ ಬೆಳಕನ್ನು ತಮಗಾಗಿ ಬೆಳಗಿಸಿಕೊಳ್ಳುವ ಹಂತಕ್ಕೆ ತಲುಪಿದರು. ಕನ್ನಡತನವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಶರಣೆಯರು ತಂದು ಮುಟ್ಟಿಸಿದ್ದು ಸಾಮಾನ್ಯ ಸಂಗತಿಯಲ್ಲ. ಅಕ್ಕ ಮಹಾದೇವಿ ಕನ್ನಡದ ಒಂದು ಶಕ್ತಿ ಎಂತಹದು ಅನ್ನುವುದನ್ನು ಹೀಗೆ ತೋರಿಸಿಕೊಟ್ಟರು. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಡೆ ಮಾನು, ಆನು ನಿನ್ನ ಹಾಡಿದಲ್ಲದೆ ಸೇರಿಸಲಾರೆನಯ್ಯ. ಅಯ್ಯ ನೀನು ನೋಡಿದಡೆ ನೋಡು, ನೋಡದಡೆ ಮಾನು, ಆನು ನಿನ್ನ ನೋಡಿ ಹಿಗ್ಗೆ ಹಾರೈಸಿದಲ್ಲದೆ ಸೇರಿಸಲಾರೆನಯ್ಯ. ನಾರಿ ಶಕ್ತಿಯ ಒಂದು ತಾಕತ್ತು ಏನು, ಕನ್ನಡ ಭಾಷೆಗೆ ಸಿಗುವಂತಹ ಶ್ರೀಮಂತಿಕೆ ಎಂತಹದು ಎನ್ನುವುದನ್ನು
ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ತಿಳಿಸಿಕೊಡಲು ಪ್ರಯತ್ನಿಸಿದರು. ಕನ್ನಡದ ಪ್ರಾರ್ಥನೆಯನ್ನು ನೀನು ಕೇಳಿದರೆ ಕೇಳು, ಕೇಳದಿದ್ದರೆ ಬಿಡು, ನಮಗೇನೂ ವ್ಯತ್ಯಾಸವಿಲ್ಲ. ನಾನು ಕನ್ನಡದಲ್ಲಿ ಸಂಭ್ರಮಿಸುವುದರಿಂದ ಎನಗಾಗಲಿ ನಿನಗಾಗಲಿ ಕೇಳಿಲ್ಲ. ನೀನೊಲ್ಲೆ ಎನ್ನುವುದಾದರೆ ನಿನ್ನ ಕಿವಿ ಮುಚ್ಚುಕೋ. ನಾನು ನನ್ನ ಮನದ ಸಂಭ್ರಮಕ್ಕಾಗಿ ನನ್ನ ಕನ್ನಡದಲ್ಲಿ ಹಾಡುವೆ ಎಂದು ಹೇಳಿ ಕನ್ನಡದ ಶಕ್ತಿಯನ್ನು ಎತ್ತಿ ಹಿಡಿದಂತಹ ಒಂದು ಶ್ರೇಯಸ್ಸು ವಚನಕಾರ್ತಿಯರಿಗೆ ಸಲ್ಲುತ್ತದೆ. ದಾಸ ಸಾಹಿತ್ಯದಲ್ಲಿ ಗಲಗಲಿಯ ಅವ್ವ ಹರಿದಾಸ ಸಾಹಿತ್ಯದ ಮೊದಲ ಮಹಿಳಾ ಸಾಹಿತಿ. ಗಲಗಲಿ ಪಾಂಡಿತ್ಯಕ್ಕೆ, ಸಾಹಿತ್ಯ ಸಂಸ್ಕೃತಿಗೆ ಹೆಸರಾದ ಮನೆತನ. ಅಂತಹ ಮನೆತನದ ಮುಕುಟಮಣಿಯಂತೆ ಹೆಸರಾದವರು ಗಲಗಲಿಯ ಅವ್ವನವರು. ರಾಮೇಶ ಹಾಗೂ ರಮಿ ಅರಸ ಅಂಕಿತದ ಅವ್ವನವರು ಮುಯ್ಯದ ಹಾಡು, ಶ್ರೀಕೃಷ್ಣ ಜನ್ಮದ ಹಾಡು ಮೊದಲಾದ ಗೀತೆಗಳನ್ನು, ಹಲವು ಊಗಾಭೋಗಗಳನ್ನು ರಚಿಸಿದ್ದಾರೆ. ಹರಪನಹಳ್ಳಿ ಭೀಮವ್ವ ಓದು ಬರಹದ ಗಂಧವೆರೆದಿದ್ದ 37ನೆಯ ವಯಸ್ಸಿಗೆ ಪತಿ ತೀರಿಕೊಂಡಾಗ ಉಳಿದ ಬದುಕನ್ನು ದೇವರ ಪಾದಗಳಲ್ಲಿ ಸಮರ್ಪಣ ಮಾಡಿಕೊಂಡ ಭೀಮವ್ವನಿಗೆ ಹಾಡೇ ಬದುಕಾಯಿತು, ಬದುಕೇ ಹಾಡಾಯಿತು. ತವರು ಮನೆಯ ಭೀಮವ್ವ, ಅತ್ತೆ ಮನೆಯ ಕೃಷ್ಣಾಬಾಯಿ ಈ ಎರಡೂ ಹೆಸರುಗಳನ್ನು ಸಹಸ್ಪಂದಿಯಾಗಿ ಭೀಮೇಶ ಕೃಷ್ಣ ಕಾವ್ಯ ವಿಜಯದಾಸರ ಶಿಷ್ಯೆ ಗೋಪಾಲದಾಸರ ಅನುಗ್ರಹ, ಉಪದೇಶ ಹಾಗೂ ಪ್ರಭಾವಗಳಿಂದ ಹರಿದಾಸ ಮಹಿಳೆ ಎನಿಸಿಕೊಂಡ ಹೆಳವನಕಟ್ಟೆ ಗಿರಿಯಮ್ಮ ಹೊನ್ನುತಾ, ಗುಬ್ಬಿ ಹೊನ್ನುತಾ ಮುಂತಾದ ಅನೇಕ ಸುಪ್ರಸಿದ್ಧ ಪದಪದ್ಯಗಳನ್ನು ರಚಿಸಿದ್ದಾಳೆ. ಕರ್ನಾಟಕದ ಮೀರಾಬಾಯಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದ ಗಿರಿಯಮ್ಮ ಹೆಳವನಕಟ್ಟೆ ರಂಗ ಅಂಕಿತದಿಂದ ಹಲವಾರು ಹಾಡುಗಳನ್ನು ಬರೆದಿದ್ದಷ್ಟೇ ಅಲ್ಲದೆ ಭಕ್ತಿ ಸಾಹಿತ್ಯದ ಸಮರ್ಪಣ ಗೀತೆಗಳನ್ನು ರಚಿಸಿದ್ದಾಳೆ. ಚಿಂತಕಿ ಡಾಕ್ಟರ್ ಶೈಲಜಾ ಕೊಪ್ಪರ್ ಮಹಿಳಾ ದಾಸ ಸಾಹಿತ್ಯದ ಕಾಣಿಕೆಯನ್ನು ತಿಳಿಸಿದರು. ದಾಸ ಸಾಹಿತ್ಯದಲ್ಲಿ ಮಹಿಳೆಯರು ಕೀರ್ತನೆ, ಸುಳಾದಿ, ಉಗಾಭೋಗ ಮತ್ತು ಇತರ ಎಲ್ಲ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ವಿಶೇಷವಾಗಿ ದೀರ್ಘ ಕಥನಗಳು ಅವರ ವೈಶಿಷ್ಟ್ಯ. ಈ ಪರಂಪರೆಯಲ್ಲಿ ಮೊದಲಿಗರಾಗಿ ಗಲಗಲಿ ಅವ್ವನವರು ಕಂಡು ಬರುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದ ಅವರು ವಿದ್ಯಾಭ್ಯಾಸವನ್ನ ಪಡೆದು ಮುಂದೆ ಪುಣೆಯ ಪೇಶ್ವೆಯ ಆಸ್ಥಾನದಲ್ಲಿ ವಾದ ಮಾಡಿ ಗೆದ್ದು ಬಂದರು. ಮೈಸೂರಿನ ಅರಸರ ಆಸ್ಥಾನದಿಂದ ಸನ್ಮಾನಿತರಾದರು. ಅನೇಕ ಕೀರ್ತನೆಗಳನ್ನು ಅವರು ರಚಿಸಿದ್ದಾರೆ. ಮತ್ತೊಬ್ಬ ಮಹಿಳೆ ಹರಪನಹಳ್ಳಿ ಭೀಮವ್ವ. ಎಳೆಯ ವಯಸ್ಸಿನಲ್ಲೇ ವಿಧವೆಯಾದ ಇವರು ಹರಿಭಕ್ತಿ ದೃಢವಾಗಿ ನಂಬಿ ಬದುಕಿದವರು. 100ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇವರ ಕೀರ್ತನೆಗಳಿವೆ. 6 ದೊಡ್ಡ ಹಾಡುಗಳನ್ನು ಬರೆದಿದ್ದಾರೆ. ಶ್ರಾವಣ ಮಾಸದ ಗೌರಿ ಹಾಡು, ಶುಕ್ರವಾರ ಶನಿವಾರಗಳ ಲಕ್ಷ್ಮೀ ಹಾಡು ಇಂದಿಗೂ ಅಲ್ಲಿನ ಮಹಿಳೆಯರ ಬಾಯಲ್ಲಿ ನಲಿದಾಡುತ್ತಿವೆ. ಅವರ ಬದುಕಿಗೆ ಧೈರ್ಯ ನೀಡುತ್ತವೆ. ಸುಧಾಮನ ಹಾಡು ಹೆಣ್ಣು ಮಕ್ಕಳು ತಮ್ಮ ಜೀವನದ ಕಷ್ಟಗಳಿಗೆ ಪರಿಹಾರವನ್ನ ಕೇಳುವಂತಹ ಹಾಡಾಗಿದೆ. ಭೀಮವ್ವನ ವರ್ಣನಾ ಶಕ್ತಿ ವಿಶೇಷವಾದುದು. ಅದು ಅಂದಿನ ಸಾಮಾಜಿಕ ಬದುಕನ್ನು ಕಟ್ಟಿಕೊಡುತ್ತದೆ. ಇನ್ನು ಮತ್ತೊಬ್ಬ ಕೀರ್ತನಕಾರ್ತಿ ಹೆಳವನಕಟ್ಟೆ ಗಿರಿಯಮ್ಮ. ಈಕೆ ಗೋಪಾಲದಾಸರ ಸಮಕಾಲೀನಳು. ಸಾಂಸಾರಿಕ ಬದುಕಿನಲ್ಲಿ ಅನಾಸಕ್ತಳಾಗಿದ್ದ ಗಿರಿಯಮ್ಮ ತನ್ನ ಗಂಡನಿಗೆ 2ನೇ ಮದುವೆ ಮಾಡಿಸಿದಳು. ಅವಳ ಭಕ್ತಿ ಅನೇಕ ಪವಾಡಗಳಿಗೆ ಕಾರಣವಾಯಿತು. ಅವಳ ಸಾಮಾಜಿಕ ಕಾಳಜಿ ವಿಶೇಷವಾದದ್ದು. ಮಹಿಳೆ ಇಲ್ಲಿ ಆಕೆ ಮಳೆ ನೀಡುವಂತೆ ರಂಗನನ್ನು ಪ್ರಾರ್ಥಿಸುವ ಕೀರ್ತನೆಯಲ್ಲಿ ಬರದಿಂದ ನೊಂದು ಬೆಂದ ನರರು ಮತ್ತು ಪಶು ಪಕ್ಷಿ ಪ್ರಾಣಿಗಳ ಚಿತ್ರಣ ಆಕೆಯ ತೀವ್ರ ಸಂವೇದನೆಯನ್ನು ತಿಳಿಸುತ್ತದೆ. ಆಕೆ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಸಾಂಗತ್ಯದಲ್ಲಿ ದೀರ್ಘ ಕಥನ ಗೀತೆಗಳನ್ನ ಬರೆದಿದ್ದಾರೆ. ಈ ಮೂವರನ್ನ ಹೊರತುಪಡಿಸಿ ಉಳಿದಂತೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಸಾಹಿತ್ಯ ರಚಿಸಿದ್ದಾರೆ. ಓರವಾಯಿ ಲಕ್ಷ್ಮೀ ದೇವಮ್ಮ, ಯದುಗಿರಿಯಮ್ಮ, ನಂಜನಗೂಡು ತಿರುಮಲಾಂಬ, ಬಳ್ಳಾರಿಯ ರಾಧಾಬಾಯಿ, ಭಾಗಮ್ಮ, ಚನ್ನಗಣಪಕ್ಕ, ಸುಂದರಾಬಾಯಿ, ಪನ್ನಿ ಲಕ್ಷ್ಮೀಬಾಯಿ, ಅಂಬಾಬಾಯಿ, ವಿದ್ಯಾರಣ್ಯಪುರದ ಜೀವಾಬಾಯಿ, ಹೀಗೆ ಅನೇಕ ಮಹಿಳೆಯರು ಕೀರ್ತನ ಸಾಹಿತ್ಯವನ್ನ ಸಶಕ್ತಗೊಳಿಸಿದ್ದಾರೆ. ಹೇಗೆ ನಮ್ಮ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಶಕ್ತಿಯನ್ನು ನೀಡಿದ್ದಾರೆ. ದಾಸ ಸಾಹಿತ್ಯವನ್ನ ಪರಂಪರೆಯಿಂದಲೂ ಉಳಿಸಿಕೊಂಡು ಇಂದಿನವರೆಗೂ ಅವುಗಳನ್ನ ಜನತೆಗೆ ತಲುಪಿಸುವಲ್ಲಿ ನಮ್ಮ ನಾಡಿನ ನಾರಿಯರ ಕೊಡುಗೆ ಬಹಳ ದೊಡ್ಡದಾಗಿದೆ, ಮಹತ್ವಪೂರ್ಣವಾಗಿದೆ. ಸರಸ್ವತಿ ಬಾಯಿ ಶರಣ ಮಾರಯ್ಯನಂತೆಯೇ ಹೆಂಡತಿಯಿಂದ ತಿಳುವು ಪಡೆದ ಮತ್ತೊಬ್ಬ ಸಾಧಕ ದಾಸಶ್ರೇಷ್ಠರಾದ ಪುರಂದರದಾಸರು. ಸ್ವತಃ ಪುರಂದರರೇ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ
ಬೆತ್ತ ಹಿಡಿಸಿದಳಯ್ಯ ಎಂದು ಹಾಡಿ ಹಾರೈಸುವಷ್ಟರ ಮಟ್ಟಿಗೆ ಅವರ ಬದುಕಿನಲ್ಲಿ ಪತ್ನಿ ಸರಸ್ವತಿಬಾಯಿಯವರ ಪಾತ್ರವಿದೆ. ಈಕೆ ಕೂಡ ಭಕ್ತಿ ಪ್ರಧಾನವಾದ ದಾಸರ ಪದಗಳನ್ನು ರಚಿಸಿದ್ದಾಳೆ. ಅತ್ತಿಮಬ್ಬೆ ತೈಲಪ ಚಕ್ರವರ್ತಿಯ ಕಾಲದ ಈ ಸ್ತ್ರೀ ರತ್ನ ಧಾರ್ಮಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳೆರಡಕ್ಕೆ ಅಪಾರವಾದ ದೇಣಿಗೆ ನೀಡಿ ಬೆಳೆಸಿದಳು. ಈಕೆ 1500 ಜಿನ ಬಸಿದಿಗಳನ್ನು ನಿರ್ಮಿಸಿ ಜಿನ ಪ್ರತಿಮೆಗಳನ್ನು ಮಾಡಿಸಿ ದಾನ ಚಿಂತಾಮಣಿ ಎಂಬ ಬಿರುದು ಗಳಿಸಿದ್ದವಳು. ಕವಿರನ್ನನಿಂದ ಅಜಿತ ಪುರಾಣ ಕಾವ್ಯವನ್ನು ಬರೆಸಿ ಪೊನ್ನ ಬರೆದ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಮಾಡಿಸಿ ದಾನ ಮಾಡಿದವಳು. ಅತ್ತಿಮಬ್ಬೆಯನ್ನು ಕುರಿತಾದ ಶಾಸನಗಳಲ್ಲಿ ದಾನ ಚಿಂತಾಮಣಿ ಮಾತ್ರವಲ್ಲದೆ ಕವಿವರ ಕಾಮಧೇನು, ಜಿನಶಾಸನ ರಕ್ಷಾಮಣಿ ಇತ್ಯಾದಿ ಬಿರುದುಗಳು ದಾಖಲಾಗಿವೆ. ಅಲ್ಲಿಂದ ಮುಂದೆ ಮತ್ತೆ ಮಹಿಳಾ ಸಾಹಿತ್ಯಕ್ಕೆ ಅವಕಾಶ, ಉಲ್ಲೇಖ ಸಿಕ್ಕಿದ್ದು ವಿಜಯನಗರದ ಅರಸರ ಕಾಲದಲ್ಲಿ. ಗಂಗಾದೇವಿಯ ವೀರ ಕಂಪಣರಾಯ ಚರಿತ, ತಿರುಮಲಾಂಬರ ವರದಾಂಬಿಕ ಪರಿಣಯ ಎಂಬ ಕೃತಿಗಳ ಮೂಲಕ. ನಾಟ್ಯಶಾಸ್ತ್ರ ಎಂದಾಕ್ಷಣ ನೆನಪಿಗೆ ಬರುವವಳು ಹೊಯ್ಸಳ ರಾಣಿ ವಿಷ್ಣುವರ್ಧನನ ಮಹಾರಾಣಿ ಶಾಂತಲೆ. ಆಧ್ಯಾತ್ಮ ಸಾಗರದಲ್ಲಿ ಅಮೂಲ್ಯ ಮಣಿರತ್ನಗಳಾಗಿ ಬೆಳಗಿದ ಮತ್ತು ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ದ ಶರಣೆಯರು ಎಂದೆಂದಿಗೂ ಪ್ರಾತಸ್ಮರಣೀಯರು. ವಚನ ಭಕ್ತಿ ಪಂಥದ ತಳಹದಿಯಲ್ಲಿ ಬೆಳೆದ ಕನ್ನಡ ಸಾಹಿತ್ಯ ಗಂಗೆ ನಿತ್ಯ ನಿರಂತರ ಹರಿಯತೊಡಗಿದೆ. ಇಂದಿನ ಮಹಿಳೆ ಕವಿತೆ, ನಾಟಕ, ಕಾದಂಬರಿ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಪರಿಣಿತಳಾಗಿದ್ದಾಳೆ. ತಮ್ಮ ಬರಹಗಳಲ್ಲಿ ಸಾಮಾಜಿಕ ಜೀವನವನ್ನು ಸಂಪ್ರದಾಯಪರ ನಿಲುವಿನಲ್ಲಿಯೇ ಚಿತ್ರಿಸುತ್ತಾ ಸಮಾಜದ ವಿವಿಧ ಬಗೆಯ ಸಮಸ್ಯೆಗಳನ್ನು ವಸ್ತುವಾಗಿಟ್ಟುಕೊಂಡು ಆಕರ್ಷಕ ಶೈಲಿ, ಸುಂದರ ಭಾಷೆ ಮತ್ತು ನಿರೂಪಣೆಯ ಜಾಣ್ಮೆಯಿಂದ ಸ್ತ್ರೀಯರ ಜಗತ್ತಿನಲ್ಲಿ ಆಗುತ್ತಿರುವ ಶೋಷಣೆಯ ಸೂಕ್ಷ್ಮ ಎಳೆಗಳನ್ನು ಕಂಡರಿಸಿ ಬರಹ ರೂಪದಲ್ಲಿ ಹೊರತಂದು ದೌರ್ಜನ್ಯ ಶೋಷಣೆಗಳ ಚಿತ್ರಣ ಕಟ್ಟಿಕೊಡುತ್ತಿದ್ದಾರೆ. ರಂಗಭೂಮಿ ಕಲಾವಿದೆ ಶೋಭಾ ರಂಜೋಳ್ಕರ್ ಹೇಳುತ್ತಾರೆ, ಕನ್ನಡವನ್ನು ಉಳಿಸಲು ಸಾಕಷ್ಟು ಮಹನೀಯರು ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಕನ್ನಡ ರಂಗಭೂಮಿ ಕೂಡ ಒಂದು. ಇನ್ನು ಹೇಳ್ಬೇಕಾದ್ರೆ ನಾರಿ ಶಕ್ತಿ ಕನ್ನಡದ ಶಕ್ತಿ ಅಂತ ಈ ರಂಗಭೂಮಿಯಲ್ಲಿ ಅನೇಕ ಮಹಿಳೆಯರು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಸಾಕಷ್ಟು ತಂಡಗಳು ಸುದೀರ್ಘ ಕಾಲದವರೆಗೆ ಅದನ್ನ ನಡೆಸಿಕೊಂಡು ಹೋಗಿ ಬಂದ ಒಂದು ದೊಡ್ಡ ಚರಿತ್ರೆನೇ ಇದೆ. ಸುಬ್ಬಯ್ಯ ನಾಯ್ಡು, ಹಂದಿಗನ್ನೂರು ಸಿದ್ದರಾಮಯ್ಯ, ಗುಬ್ಬಿ ವೀರಣ್ಣ, ಪೀರ್ ಮೊಹಮ್ಮದ್, ಗರುಡರು ಇವರನ್ನು ಮೀರಿಸಿ ಬೆಳೆದಂತ ಮಹಿಳೆಯರ ಪಟ್ಟಿ ಅತಿ ದೊಡ್ಡದಾಗೇ ಇದೆ ರೀ. ಸುಂದರಮ್ಮ, ಸುವರ್ಣಮ್ಮ, ಮೋಹನ್ ಕುಮಾರಿ, ಸೋಹನ್ ಕುಮಾರಿ, ಲಕ್ಷ್ಮೀಬಾಯಿ, ಬಿ ಜಯಲಕ್ಷ್ಮಿ, ಆಮೇಲೆ ಏಣಿಗಿ ಲಕ್ಷ್ಮಿ ಮುಂತಾದವರೆಲ್ಲರೂ ಈ ರಂಗಭೂಮಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಸುಮಾರು 150 ವರ್ಷಗಳ ಇತಿಹಾಸ ಇರುವ ಈ ಕನ್ನಡ ರಂಗ ಸಮಾಜವು ಮೊದಲನೇ ದೊಡ್ಡ ಒಂದು ಮಹಿಳಾ ರಂಗ ಸಮಾವೇಶವನ್ನೇ ಮಾಡಿದ್ದಾರೆ. ಮಹಿಳೆಯರೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ರಂಗ ಸಮಾವೇಶನೇ ಮಾಡಿದ್ದಾರೆ. ಅನೇಕ ಮಹಿಳೆಯರು ನಾಟಕ ಕಂಪನಿಗಳನ್ನು ಸ್ಥಾಪಿಸಿ ಜೀವಂತಗೊಳಿಸಿದ್ದಾರೆ. ಯಾಕಂದ್ರೆ ಮಹಿಳೆಯರು ನಾಟಕಗಳು ಮಾಡದೇ ಅಪರೂಪ. ಇವರೆಲ್ಲ ಮಹಿಳೆಯರು ಯಾಕಂದ್ರೆ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಜನ ಶ್ರಮ ಪಟ್ಟಿದ್ದಾರೆ ಈ ರಂಗಭೂಮಿಯನ್ನು ಉಳಿಸ್ಲಿಕ್ಕೆ ಮಹಿಳೆಯರು. ಇನ್ನು ಉತ್ತರ ಕರ್ನಾಟಕದಲ್ಲಿ ಸೋನುಬಾಯಿ, ಆಮೇಲೆ ದೊಡ್ಡಮನಿಯವರು, ಆಮೇಲೆ ನೂತನ ಸಂಗೀತ ನಾಟಕ ಮಂಡಳಿ, ಆಮೇಲೆ ಕುಕ್ನೂರು ರೆಹಮಾನವನವರು 1950ರಲ್ಲಿ ಶ್ರೀ ಲಲಿತಾ ನಾಟ್ಯ ಸಂಘ ಅಂತ ಸುಮಾರು 25 ವರ್ಷಗಳ ಕಾಲ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಆ ನಾಟಕದ ಕಂಪನಿ, ಅಂದ್ರೆ ಹೆಣ್ಮಕ್ಳು ನಾಟಕ ಕಂಪನಿ ನಡೆಸೋದು ಅಂದ್ರೆ ಬಹಳ ಶ್ಲಾಘನೀಯ. ಆಮೇಲೆ ಈ ಲಲಿತ ಕಲಾ ನಾಟ್ಯ ಸಂಘದವರು ಆಮೇಲೆ ಬೆಂಗಳೂರಲ್ಲಿ 6 ಜನ ಅಕ್ಕ ತಂಗಿಯಂದ್ರು ಸೇರಿ ಸರಸ್ವತಿ ನಾಟಕ ಮಂಡಳಿ ಅಂತ ಸ್ಥಾಪಿಸಿ ಸುಮಾರು ವರ್ಷ ನಡೆಸ್ಕೊಂಡು ಹೋಗಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರೇಮಾ ಕಾರಂತರು, ಬಿ ಜಯಶ್ರೀ ಅವರು, ಚಿಂದೋಡಿ ಲೀಲಾ ಅವರು, ಎಸ್ ಮಾಲತಿ ಅವರು, ಉಮಾಶ್ರೀ ಅವರು ಇವರೆಲ್ಲ ಸಾಕಷ್ಟು ಮಹಿಳಾ ನಾಟಕ ಪಾತ್ರಗಳನ್ನು ಮಾಡಿ ಎಲ್ಲ ನಾಟಕ ಕ್ಷೇತ್ರದಲ್ಲಿ ಸಾಕಷ್ಟು ಶ್ರಮ ಪಟ್ಟು ಸಾಕಷ್ಟು ಕಷ್ಟಪಟ್ಟು ಈ ರಂಗಭೂಮಿಯನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಇನ್ನ ಚಿಂದೋಡಿ ಲೀಲಾ ಅವರು ತಮ್ಮದೇ ಆದಂತ ಒಂದು ಸಂಸ್ಥೆಯನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಂದಿದ್ದಾರೆ. ಅದೇ ರೀತಿ ಪ್ರೇಮಾ ಕಾರಂತರು ಕೂಡ ಅದೇ ಸೇರ್ತಾರೆ. ಆದ್ರೆ ಕೆಲವರು ಮಾತ್ರ ವೃತ್ತಿ ರಂಗಭೂಮಿಗಷ್ಟೇ ಸೀಮಿತವಾದರು ಮಹಿಳೆಯರು. ಆಮೇಲೆ ಈಗ ಹವ್ಯಾಸ ಕಲಾವಿದರಿಗೆ ಅವಕಾಶಗಳು ತಮ್ಗೆ ಇಷ್ಟ ಇದ್ರೂ ಕೂಡ ಅವಕಾಶಗಳು ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಅವರು ಕೆಲವೊಂದು ತಂಡಗಳು ಕಟ್ಕೊಳ್ಳಕ್ಕೆ ಶುರು ಮಾಡಿದ್ರು. ನಾರಿ ಶಕ್ತಿ ಕನ್ನಡದ ಶಕ್ತಿ, ಕನ್ನಡದ ಒಂದು ನಾಟಕ ಅದು ಒಂದು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದ್ರೆ ಇದರಲ್ಲಿ ಮಹಿಳೆಯರ ಪಾತ್ರ ಸಾಕಷ್ಟು ಇದೆ. ಕಾಲಘಟ್ಟಗಳು ಬದಲಾದಂತೆ ಮಹಿಳಾ ಸಾಹಿತ್ಯ ಲೋಕ ವಿಭಿನ್ನ ಪ್ರಯತ್ನಗಳತ್ತ ಸಾಗುತ್ತಿದೆ. ಪ್ರವಾಸ, ಕೃಷಿ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಕೌಟುಂಬಿಕ ಹೀಗೆ
ಎಲ್ಲವನ್ನೂ ಒಳಗೊಂಡ ಸಾಹಿತ್ಯವನ್ನು ರಚಿಸುವಷ್ಟು ಮಹಿಳೆ ಪ್ರಬುದ್ಧಳಾಗಿದ್ದಾಳೆ. ಮಹಿಳಾ ಸಾಹಿತ್ಯವನ್ನು ಕಟ್ಟಿ ಇಲ್ಲಿಯವರೆಗೂ ತಂದು ನಿಲ್ಲಿಸಿದ ತಿರುಮಲಾಂಬ, ಬೆಳಗೆರೆ ಜಾನಕಮ್ಮ, ಜಯದೇವಿ ತಾಯಿ ಲಿಗಾಡೆ, ಮಾಲತಿ ಪಟ್ಟಣಶೆಟ್ಟಿ, ಆರ್ ಕಲ್ಯಾಣಮ್ಮ, ಗೀತಾ ಕುಲಕರ್ಣಿ, ಎಂಕೆ ಇಂದಿರಾ, ಗೀತಾ ನಾಗಭೂಷಣ್, ಸಾರಾ ಅಬೂಬ್ಕರ್, ವೈದೇಹಿ, ಬಿಟಿ ಲಲಿತಾ ನಾಯಕ್, ಎಂಎಸ್ ವೇದ, ಕೆಎಂ ವಿಜಯಲಕ್ಷ್ಮಿ, ಎಚ್ ನಾಗವೇಣಿ, ಬಿಟಿ ಜಹನ್ನವಿ, ಸುಕನ್ಯಾ ಮಾರುತಿ, ಶಾಂತಾದೇವಿ ಮಾಳ್ವಾಡ್, ತ್ರಿವೇಣಿ, ಸಾಯಿ ಸುತೆ, ಉಷಾ ನವರತ್ನರಾಮ್, ಕಮಲಾ ಹಂಪನ, ವೈದೇಹಿ, ಡಾಕ್ಟರ್ ಅನುಪಮಾ ನಿರಂಜನ್ ಮುಂತಾದವರ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದ್ವಿತೀಯವಾದುದು. ವಿಜಯ ದಬ್ಬೆ, ಬಿಎನ್ ಸುಮಿತ್ರಾಬಾಯಿ, ಪ್ರೀತಿ ಶುಭಚಂದ್ರ, ಚಂದ್ರಮತಿ ಸೋಂದಾ, ಎಚ್ಎಸ್ ಪಾರ್ವತಿ, ಗಂಗಾ ಪಾದೇಕಲ್, ಕಮಲಾ ಹೆಮ್ಮಿಗೆ, ವಿಜಯ ಸುಬ್ಬರಾಜ್, ಕೆಎಂ ವಿಜಯಲಕ್ಷ್ಮಿ, ಭಾಗೀರಥಿ ಹೆಗಡೆ, ಬಾನು ಮುಷ್ತಾಕ್, ವೀಣಾ ಶಾಂತೇಶ್ವರ, ಆರ್ ಸಂಧ್ಯಾರೆಡ್ಡಿ, ಮಲ್ಲಿಕಾ ಘಂಟಿ, ಎಸ್ವಿ ಪ್ರಭಾವತಿ, ಸುನೀತಾ ಶೆಟ್ಟಿ, ಗಿರಿಜಾ ಶಾಸ್ತ್ರಿ, ತುಳಸಿ ವೇಣುಗೋಪಾಲ್ ಮೊದಲಾದವರು ಸ್ತ್ರೀವಾದಿ ಸಿದ್ಧಾಂತಗಳ ಅರಿವಿನ ಹಿನ್ನೆಲೆಯಲ್ಲಿ ಶಕ್ತಿಯುತವಾಗಿ ಕೃತಿ ರಚಿಸುವ ಮತ್ತು ವಿಮರ್ಶಿಸುವ ಲೇಖಕಿಯರ ದೊಡ್ಡ ಪಡೆಯೇ ಇದೆ. ಸಾಹಿತ್ಯದಲ್ಲಿ ನಾರಿ ಶಕ್ತಿ ವಿಜೃಂಭಿಸಿದೆ. ಸುನಂದಾ ಬೆಳಗಾಂವ್ಕರ್, ನಿರುಪಮಾ, ರೇಖಾ ಕಾಕಂಡಕಿ, ವಸುಮತಿ ಉಡುಪ, ಕಥೆಗಾರ್ತಿ ಪ್ರೇಮಾ ಭಟ್, ಎಂಎಸ್ ವೇದ ಮೊದಲಾದವರು ಯಾವುದೇ ವಾದಕ್ಕೆ ಅಂಟಿಕೊಳ್ಳದೆ ಬರೆಯುವಂಥ ಸಮರ್ಥ ಲೇಖಕಿಯರು. ಮಹಿಳಾ ಚಳುವಳಿಯ ತಾತ್ವಿಕತೆಯನ್ನು ಕುರಿತಂತೆ ಬಿಎಸ್ ವೆಂಕಟಲಕ್ಷ್ಮಿ, ಎನ್ ಗಾಯತ್ರಿ ನಾವಡ್, ಧರಣಿ ದೇವಿ ಮಾಲಗತ್ತಿ, ಪ್ರೀತಿ ಶುಭಚಂದ್ರ, ಎಚ್ಎಸ್ ಶ್ರೀಮತಿ ಮೊದಲಾದವರು ಕೃತಿಗಳನ್ನು ಹೊರತಂದಿದ್ದಾರೆ. ಇಂದಿನ ಕನ್ನಡ ಕವಿಯತ್ರಿಗಳಲ್ಲಿ ಪ್ರಶಸ್ತರಾದವರು ಕೆಲವರು: ಸರಸ್ವತಿ ಚಿಮ್ಮಲಗಿ, ವಿಜಯಲಕ್ಷ್ಮಿ ಕೋಸಗಿ, ಪ್ರಭಾವತಿ ದೇಸಾಯಿ, ರಮಾದೇವಿ, ಸರೋಜಿನಿ ಮಿರ್ಜಿ, ರೇಣುಕಾದೇವಿ, ಶ್ರುತಿ ನಾಯಕ್, ಎನ್ವಿ ಭಾಗ್ಯಲಕ್ಷ್ಮಿ ಹೀಗೆ ಅನೇಕರು ತಮ್ಮ ಕವನಗಳ ಮೂಲಕ ಕನ್ನಡದ ಕಾವ್ಯ ರಚನೆಗೆ ಒಂದು ಹೊಸ ದಿಶೆಯನ್ನು ತೋರಿದವರು. ಇವರ ಕಾದಂಬರಿಗಳು, ಕಥೆ, ಕಾವ್ಯ ಅದ್ಭುತ. ಕರ್ನಾಟಕದಲ್ಲಿ ಜನಿಸಿದ ಭಾರತೀಯ ಪರಿಸರವಾದಿ ನಮ್ಮ ತಿಮ್ಮಕ್ಕ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ ಇವರು ಓರ್ವ ಅನಕ್ಷರಸ್ಥೆಯಾಗಿದ್ದುಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದುದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ. ಅವರ ಈ ಕೆಲಸಕ್ಕಾಗಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ಇತ್ತು ಸನ್ಮಾನಿಸಿದೆ. ಸೌಂದರ್ಯ ಸ್ಪರ್ಧೆಯಲ್ಲಿ ಭಾರತವು ಕನ್ನಡಿಗರ ಮುಖೇನ ವಿಶ್ವದ ಹಲವು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಸಂಗೀತಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಮೀಸಲಾಗಿರಿಸಿರುವ ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ್ತಿ ಗಂಗೂಬಾಯಿ ಹಾನ್ಗಲ್, ಉಭಯಗಾನ ವಿದೂಷಿ ಶ್ರೀಮತಿ ಶ್ಯಾಮಲಾ ಜಿ ಭಾವೆ ಕರ್ನಾಟಕದ ಮಹಿಳಾ ಸಂಗೀತಗಾರರಲ್ಲಿ ಅಗ್ರಗಣ್ಯರು. ನಮ್ಮ ಕನ್ನಡದ ಕುವರಿಯರದು ಆಟದ ಮೈದಾನದಲ್ಲೂ ಎತ್ತಿದ ಕೈ. ಕ್ರಿಕೆಟ್ ತಂಡದ ಶಾಂತಾ ರಂಗಸ್ವಾಮಿ, ಭಾರತದ ಅಥ್ಲೆಟಿಕ್ಸ್ ಲೋಕದಲ್ಲಿ ಎಚ್ಎಂ ಜ್ಯೋತಿ, ಅಶ್ವಿನಿ ನಾಚಪ್ಪ ಇವರ ಸಾಧನೆ ಗಮನಾರ್ಹ. ವಿಕಲಚೇತನೆ ಮಾಲತಿ ಹೊಳ್ಳ ತನ್ನ ಸಾಧನೆಯನ್ನು ತಾನೇ ಮಾಡಿ ತೋರಿಸಿದ್ದಾರೆ. ರಿಯೋ ಒಲಿಂಪಿಕ್ಸ್ನಲ್ಲಿ ಸಾನಿಯಾ ಮಿರ್ಜಾ ಜೊತೆ ಆಡಿದ್ದ ಬೆಳಗಾವಿಯ ವಿದ್ಯಾರ್ಥಿನಿ ಟೆನ್ನಿಸ್ ಆಟಗಾರ್ತಿ ಪ್ರಾರ್ಥನಾ ಟೊಂಬ್ರೆ. ಮಾನವ ಕಂಪ್ಯೂಟರ್ ಎಂದೇ ಖ್ಯಾತ ಗಳಿಸಿದ್ದ ವಿಶ್ವವಿಖ್ಯಾತ ಭಾರತೀಯ ಗಣಿತಶಾಸ್ತ್ರಜ್ಞೆ ಶಕುಂತಲಾದೇವಿ ನಮ್ಮ ಹೆಮ್ಮೆಯ ಕನ್ನಡತಿ. ಸುಧಾಮೂರ್ತಿ, ವಿಶ್ವವಿಖ್ಯಾತ ಈ ಕನ್ನಡತಿ ಹೆಣ್ಣು ಮಕ್ಕಳ ಪಾಲಿಗೆ ನಿಜವಾದ ದಾರಿದೀಪ. ಹೆಣ್ಣು ಮಕ್ಕಳ ಕಷ್ಟಕ್ಕೆ ಮಿಡಿಯುವ ಹೃದಯ ಶ್ರೀಮಂತೆ. ಸಮಾಜ ಸೇವೆಯ ಕಡೆಗೆ ಭಾರೀ ಒಲವು. ಹೆಣ್ಣೆಂದರೆ ಭೋಗದ ವಸ್ತುವಲ್ಲ, ಅಬಲೆಯಲ್ಲ, ಸಬಲೆಯಾಗಿ ಸಾಧನೆಯ ಶಿಖರದ ತುದಿಯಲ್ಲಿ ನಿಂತಿಹಳು. ಮಹಿಳೆ ಇಂದು ಜಾಗತಿಕ ಮಟ್ಟದಲ್ಲಿ
ಒಂದು ಶಕ್ತಿಯಾಗಿ ನಿಂತಿದ್ದಾಳೆ ಅನ್ನುವುದಕ್ಕೆ ಅದೆಷ್ಟು ಸಾಕ್ಷಿ ಉದಾಹರಣೆಗಳು. ಇಂತಹ ಧೀಮಂತ ಶಕ್ತಿ ಅವಳಿಲ್ಲದೆ ಯಾರೂ ಇಲ್ಲ. ಅವಳಿಲ್ಲದ ನಾಡಿಲ್ಲ. ಹೆಣ್ಣನ್ನು ಉಳಿಸಿ, ಹೆಣ್ಣನ್ನು ಬೆಳೆಸಿ ಗೌರವಿಸೋಣ. ನಾಡು ಭಾಷೆ ಕಟ್ಟುವಲ್ಲಿ ಕನ್ನಡದ ಮಹಿಳೆಯರು ತ್ಯಾಗ ಮನೋಭಾವನೆಯಿಂದ ದುಡಿದಿದ್ದಾರೆ. ನಾರಿ ಶಕ್ತಿಯು ಭಾಷೆ, ಸಂಸ್ಕೃತಿ, ಪರಂಪರೆ ಕಟ್ಟುವಲ್ಲಿ ಅಗಾಧವಾದ ಶಕ್ತಿಯ ರೂಪದಲ್ಲಿ ಕೆಲಸ ಮಾಡಿದೆ. ನಾಡು ಕಟ್ಟುವ ಕಾಯಕದಲ್ಲಿ ಭಾಷೆ, ಸಂಸ್ಕೃತಿ, ಸಂಸ್ಕಾರ ಬೆಳೆಸುವಲ್ಲಿ ನಾರಿ ಶಕ್ತಿಯ ಅಪ್ರತಿಮ ಕೊಡುಗೆ ಸಲ್ಲಿದೆ. ನಾರಿ ಶಕ್ತಿ ಕನ್ನಡದ ಶಕ್ತಿ ಎಂಬುದು ಅಕ್ಷರಶಃ ಸತ್ಯ. ನಾರಿ ಶಕ್ತಿ ಕನ್ನಡದ ಶಕ್ತಿ. ಕನ್ನಡಾಂಬೆಯ ಮಡಿಲಲ್ಲಿ ಬೆಳಗಲಿ, ವಿಶ್ವದಗಲ ಪಸರಿಸಲಿ. ಕನ್ನಡ ತಾಯಿ ಭುವನೇಶ್ವರಿ, ಕನ್ನಡ ಜನನಿ ರಾಜೇಶ್ವರಿ. ಇದುವರೆಗೆ ನಾರಿ ಶಕ್ತಿ ಕನ್ನಡದ ಶಕ್ತಿ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಗೀತಾ ಪಾಟೀಲ್, ಕಲಬುರ್ಗಿ. ಮಧು ದೇಶ್ಮುಖ್ ಅವರೊಂದಿಗೆ ಧ್ವನಿ ನೀಡಿ ಸಂಕಲನ ಮಾಡಿದವರು ಮಲ್ಲಮ್ಮ ಟಿ ಬುಳ್ಳ. ನಿರ್ಮಾಣ ಡಾಕ್ಟರ್ ಸದಾನಂದ ಪೆರ್ಲಾ. ಕನ್ನಡ ತಾಯಿ ಭುವನೇಶ್ವರಿ.